Hello friends, myself Ullas. I'm student of ICCA Interface College of Computer Application in Davangere. Today we will discuss about the one of the topic of uh, four cases functions. ಅಂದ್ರೆ ಫಂಕ್ಷನ್ಸ್ ನಲ್ಲಿ ಫೋರ್ ಕೇಸ್ ನೋಡೋಣ ಮತ್ತೆ ವಿತ್ ಎಕ್ಸಾಂಪಲ್ ಪ್ರೋಗ್ರಾಮ್ ನೋಡೋಣ. ಓಕೆನಾ? ಫಸ್ಟು ನಾವು ಏನಂದ್ರೆ ಈ ಫಂಕ್ಷನ್ಸ್ ಅಂದ್ರೆ ಏನು, ನಾವು ಯಾಕೆ ಯೂಸ್ ಮಾಡ್ತೀವಿ, ಅದು ನಮ್ಗೆ ಏನು ರಿಟರ್ನ್ ಮಾಡುತ್ತೆ, ಏನು ಪ್ಯಾರಾಮೀಟರ್ ಪಾಸ್ ಮಾಡ್ತೀವಿ ಅನ್ನೋದನ್ನ ಫಸ್ಟ್ ನೋಡ್ಕೊಳ್ಳೋಣ. ಓಕೆನಾ? ಫಸ್ಟ್ ಫಂಕ್ಷನ್, ವಾಟ್ ಈಸ್ ಫಂಕ್ಷನ್ ಅಂತ. ಎ ಫಂಕ್ಷನ್ ಈಸ್ ಎ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಅಂಡರ್ ಎ ನೇಮ್ ಅಂಡ್ ಪರ್ಫಾರ್ಮ್ ದಿ ಡಿಫೈನ್ಡ್ ಟಾಸ್ಕ್. ಓಕೆನಾ? ಅಂದ್ರೆ ಈ ಫಂಕ್ಷನ್ ಅನ್ನೋದು ಒಂದು ಸೆಟ್ ಆಫ್ ಸ್ಟೇಟ್ಮೆಂಟ್ಸ್. ಅಂದ್ರೆ ಇಲ್ಲಿ ನಾವು ಒಂದು ಸೆಟ್, ನಾವು ಏನು ಕೊಡ್ತೀವಲ್ಲ, ಒಂದು ಸೆಟ್ ಆಫ್ ಸ್ಟೇಟ್ಮೆಂಟ್ ನ ಅಂಡರ್ ಒಂದು ನೇಮ್ ಒಳಗೆ, ಅಂಡರ್ ಎ ನೇಮ್ ಅಂದ್ರೆ ಪರ್ಫಾರ್ಮ್ ಡಿಫೈನ್ ಟಾಸ್ಕ್. ನಾವು ಯಾವ ಟಾಸ್ಕ್ ಡಿಫೈನ್ ಮಾಡ್ತೀವಿ ಆ ಟಾಸ್ಕ್ ನ ಡಿಫೈನ್ ಮಾಡುತ್ತೆ, ಅದು ಪರ್ಫಾರ್ಮ್ ಮಾಡುತ್ತೆ. ಓಕೆನಾ? ದಿ ಐಡಿಯಾ ಈಸ್ ಟು ಪುಟ್ ದಿ ಸಮ್ ಕಾಮನ್ಲಿ ಆರ್ repeatedly done task together and make a function, so that instead of writing and some code again and again for different input, we can call the functions. ಅಂದ್ರೆ ಇವಾಗ ಸೇಮ್ ಕೋಡ್ ನ ನಾವು ಬರೀತಿರ್ತೀವಿ ಅಗೇನ್ ಅಂಡ್ ಅಗೇನ್. ಅಂದ್ರೆ ಇನ್ಪುಟ್ ಬೇರೆ ಬೇರೆ ಕೊಡ್ತಿರ್ತೀವಿ, ಡಿಫ್ರೆನ್ಸ್ ಇನ್ಪುಟ್ ಕೊಟ್ಬಿಟ್ಟು ಸೇಮ್ ಪ್ರೋಗ್ರಾಮ್ ನ ಅಗೇನ್ ಅಂಡ್ ಅಗೇನ್ ಬರ್ದು ಆ ಟಾಸ್ಕ್ ನ ಇಲ್ಲ ಆ ಪ್ರೋಗ್ರಾಮ್ ಮಾಡಕ್ಕೆ ಫಂಕ್ಷನ್ಸ್ ನ ಯೂಸ್ ಮಾಡ್ಕೊಂತೀವಿ. ಓಕೆನಾ? ಆ ಫೋರ್ ಕೇಸಸ್ ಯಾವ್ಯಾವು ಅಂತ ನೋಡ್ತಾ ಹೋಗೋಣ. ಡಿಫ್ರೆಂಟ್ ಕೇಸ್, ಡಿಫ್ರೆಂಟ್ ಕೇಸ್ ಆಫ್ ಫಂಕ್ಷನ್ಸ್. Considering return type value and with input parameters, functions are classified as below. ಅಂದ್ರೆ ನಾವು ಯಾವ ತರ ವ್ಯಾಲ್ಯೂಸ್ ನ ತಗಂತಿದೀವಿ, ರಿಟರ್ನ್ ಟೈಪ್ ಏನ್ ಮಾಡ್ತಿದೀವಿ, ಪ್ಯಾರಾಮೀಟರ್ ಏನು ಅನ್ನೋದನ್ನ ಇಲ್ಲಿ ಕೆಳಗಡೆ ಹೇಳಿದ್ವಿ. ಓಕೆನಾ? ಫಂಕ್ಷನ್ಸ್ ವಿತ್ ರಿಟರ್ನ್ ವ್ಯಾಲ್ಯೂ ಅಂಡ್ ವಿತ್ ಇನ್ಪುಟ್ ಪ್ಯಾರಾಮೀಟರ್. ಇಲ್ಲಿ ರಿಟರ್ನ್ ಟೈಪ್ ಇದೆ, ಇನ್ಪುಟ್ ಪ್ಯಾರಾಮೀಟರ್ ಇದೆ. ಓಕೆನಾ? ಫಂಕ್ಷನ್ ವಿತ್ ರಿಟರ್ನ್ ವ್ಯಾಲ್ಯೂ ಅಂಡ್ ವಿತೌಟ್ ಇನ್ಪುಟ್ ಪ್ಯಾರಾಮೀಟರ್. ಇಲ್ಲಿ ರಿಟರ್ನ್ ವ್ಯಾಲ್ಯೂ ಇದೆ ಬಟ್ ಇನ್ಪುಟ್ ಪ್ಯಾರಾಮೀಟರ್ಸ್ ಇಲ್ಲ. ಓಕೆ? ನೆಕ್ಸ್ಟ್ ಇಲ್ಲಿ ಬಂದ್ರೆ ಫಂಕ್ಷನ್ ವಿತೌಟ್ ರಿಟರ್ನ್ ವ್ಯಾಲ್ಯೂ ಅಂಡ್ ವಿತ್ ಇಲ್ಲಿ ಇದು ಏನಂದ್ರೆ ರಿಟರ್ನ್ ವ್ಯಾಲ್ಯೂ ಇದೆ ಬಟ್ ಇನ್ಪುಟ್ ಪ್ಯಾರಾಮೀಟರ್ಸ್ ನ ಪಾಸ್ ಮಾಡ್ತಿಲ್ಲ. ಓಕೆನಾ? ಇಲ್ಲಿ ಕೆಳಗಡೆ ಬಂದ್ರೆ ಫಂಕ್ಷನ್ ವಿತೌಟ್ ರಿಟರ್ನ್ ವ್ಯಾಲ್ಯೂ ಅಂಡ್ ವಿತೌಟ್ ಇನ್ಪುಟ್ ಪ್ಯಾರಾಮೀಟರ್. ಇಲ್ಲಿ ನಾವು ಏನು ರಿಟರ್ನ್ ಮಾಡ್ತಿಲ್ಲ, ಏನು ಪ್ಯಾರಾಮೀಟರ್ನು ಪಾಸ್ ಮಾಡ್ತಿಲ್ಲ. ಓಕೆನಾ? ಜಸ್ಟ್ ಹಂಗೆ ನೋಡ್ಗೇನದಾದ್ರೆ ಇದು ವಾಯ್ಡ್ ಇನ್ ಕನ್ಸಿಡರ್ಡ್ ಆಸ್ ರಿಟರ್ನ್ ಟೈಪ್ ಬಟ್ ಇಟ್ ಮೀನ್ ನಥಿಂಗ್, ಸೊ ವಿ ಕನ್ಸಿಡರ್ ವಾಯ್ಡ್ ಇನ್ ರಿಟರ್ನಿಂಗ್ ನಥಿಂಗ್ ಅಂಡ್ ಅಕ್ಸೆಪ್ಟಿಂಗ್ ನಥಿಂಗ್. ಅಂದ್ರೆ ವಾಯ್ಡ್ ಅಂದ್ರೆ ಏನಂದ್ರೆ ಏನು ಇಲ್ಲ ಅಂತ, ಝೀರೋ, ನಥಿಂಗ್, ಏನು ಇಲ್ಲ, ಎಂಟಿ. ಓಕೆ? ಅದ್ರಾಗ ಏನು, ಅದು ಏನು ರಿಟರ್ನ್ ಟೈಪ್ ನ ಪಾಸ್ ಮಾಡಲ್ಲ, ರಿಟರ್ನ್ ಟೈಪ್ನು ಕೊಡಲ್ಲ, ಮತ್ತೆ ಪ್ಯಾರಾಮೀಟರ್ಸ್ನು ಆಕ್ಸೆಪ್ಟ್ ಮಾಡ್ಕೊಳಲ್ಲ. ಓಕೆ? ಅದು ಈಗ ವಾಯ್ಡ್ ಅನ್ನೋದಂದ್ರೆ ಝೀರೋ, ಕನ್ಸಿಡರ್ ವಾಯ್ಡ್ ನಥಿಂಗ್ ಬಿಟ್ಟು ಝೀರೋ, ಏನು ಇಲ್ಲ ಅಂತ. ಓಕೆ? ಇನ್ ಸಿ ಪ್ರೋಗ್ರಾಮಿಂಗ್ ವೆನ್ ವಿ talk about four cases in function explanation, we may be referring to different scenarios related to functions in C. Here are four cases that explain common function behaviors in C along with example program each. ಅಂದ್ರೆ ನಾವು ಯಾವ ತರ ಫಂಕ್ಷನ್ಸ್ ನ ಯೂಸ್ ಮಾಡ್ತೀವಿ ಏನು ಅನ್ನೋದನ್ನ ಇಲ್ಲಿ ಕೆಳಗಡೆ ಎಕ್ಸಾಂಪಲ್ ಪ್ರೋಗ್ರಾಮ್ಸ್ ನಲ್ಲಿ ಹೇಳ್ತಾ ಹೋಗ್ತಿದೆ. ಓಕೆನಾ? ಫಂಕ್ಷನ್ ವಿತ್ ನೋ ಆರ್ಗ್ಯುಮೆಂಟ್ಸ್ ಅಂಡ್ ನೋ ರಿಟರ್ನ್ ಟೈಪ್. ಫಸ್ಟ್ ಒಂದು, ದಿಸ್ ಟೈಪ್ ಫಂಕ್ಷನ್ ಡಸ್ ನಾಟ್ ಟೇಕ್ ಮೈ ಎನಿ ಇನ್ಪುಟ್ ಆರ್ಗ್ಯುಮೆಂಟ್ಸ್ ಅಂಡ್ ಡಸ್ ನಾಟ್ ರಿಟರ್ನ್ ಎನಿ ವ್ಯಾಲ್ಯೂಸ್. ಅಂದ್ರೆ ಈ ತರ ಫಂಕ್ಷನ್ ಯಾವುದೇ ತರವಾದ ವ್ಯಾಲ್ಯೂಸ್ ನ ಇನ್ಪುಟ್ ಮಾಡಲ್ಲ, ಆ ಆರ್ಗ್ಯುಮೆಂಟ್ ನು ಪಾಸ್ ಮಾಡಲ್ಲ. ಓಕೆನಾ? ವ್ಯಾಲ್ಯೂಸ್ ನು ರಿಟರ್ನ್ ಟೈಪ್ ನು ಕೊಡಲ್ಲ, ಆರ್ಗ್ಯುಮೆಂಟ್ ನು ಪಾಸ್ ಮಾಡಲ್ಲ. ಓಕೆ? ಇಲ್ಲಿ ನೋಡ್ತಿರ್ಬೋದು ಇನ್ಕ್ಲೂಡ್ ಟಿ ಡಾಟ್ ವೆಚ್
ಇದನ್ನ ಬರ್ಕೊಂಡಿದ್ವಿ. ನೆಕ್ಸ್ಟ್ ವಾಯ್ಡ್ ಪ್ರಿಂಟ್ ಮೆಸೇಜ್. ಓಕೆನಾ? ವಾಯ್ಡ್ ಅನ್ನೋದು ನಾನು ಅವಾಗಲೇ ಹೇಳದಂಗೆ ಏನು ಇರಲ್ಲ, ಝೀರೋ, ಎಂಟಿ, ಖಾಲಿ ಅಂತ. ಪ್ರಿಂಟ್ ಒಂದು ಮೆಸೇಜ್ನ ಪ್ರಿಂಟ್ ಮಾಡ್ತಿದೀವಿ ಅಷ್ಟೇ. ಏನಂದ್ರೆ ಹಲೋ ದಿಸ್ ಮೆಸೇಜ್ ಫ್ರಮ್ ದಿ ಫಂಕ್ಷನ್ಸ್ ಅಂತ. ಓಕೆ, ನೆಕ್ಸ್ಟು ಮೇನ್ ಇಲ್ಲಿ ಪ್ರಿಂಟ್ ಮಾಡ್ತೀವಿ, ಫಂಕ್ಷನ್ನ ಕಾಲ್ ಮಾಡ್ತಿದೀವಿ. ಪ್ರಿಂಟ್ ಮೆಸೇಜ್ ಅನ್ನೋದನ್ನ ಇಲ್ಲಿ ಕೊಟ್ಟಿದೀವಲ್ಲ ಪ್ರಿಂಟ್ ಮೆಸೇಜ್ ಅಂತ, ಈ ಫಂಕ್ಷನ್ನ ಇಲ್ಲಿ ಕಾಲ್ ಮಾಡ್ತಿದೀವಿ. ಓಕೆ, ಕಾಲಿಂಗ್ ದಿ ಫಂಕ್ಷನ್. ಇಲ್ಲಿ ರಿಟರ್ನ್ ಝೀರೋ, ಏನು ರಿಟರ್ನ್ ಮಾಡ್ತಿಲ್ಲ. ಪ್ರಿಂಟ್ ಮೆಸೇಜ್ ಟಾಸ್ಕ್ ಆನ್ ಆರ್ಗ್ಯುಮೆಂಟ್ಸ್ ಅಂಡ್ ರಿಟರ್ನ್ಸ್ ನಥಿಂಗ್. ಅಂದ್ರೆ ಇಲ್ಲಿ ರಿಟರ್ನ್ ಏನು ಮಾಡ್ತಿಲ್ಲ, ಮತ್ತೆ ಇದನ್ನು ಏನು ಪಾಸ್ ಮಾಡ್ತಿಲ್ಲ ಆರ್ಗ್ಯುಮೆಂಟ್. ಇಟ್ ಸಿಂಪಲ್ಲಿ ಪ್ರಿಂಟ್ ಮೆಸೇಜ್ ಟು ಕನ್ಸೋಲ್ ವಿತ್ ಕಾರ್ಡ್. ಅಂದ್ರೆ ಇಲ್ಲಿ ಜಸ್ಟ್ ಹಂಗೆ ಸಿಂಪಲ್ ಆಗಿ ಪ್ರಿಂಟ್ ಮಾಡ್ತಿದೆ ಅಷ್ಟೇ. ಇವಾಗ ಸೆಕೆಂಡ್ ಮಂತ್ ನೋಡೋಣ. ಫಂಕ್ಷನ್ಸ್ ವಿತ್ ಆರ್ಗ್ಯುಮೆಂಟ್ಸ್ ಬಟ್ ನೋ ರಿಟರ್ನ್ ವ್ಯಾಲ್ಯೂ. ಅಂದ್ರೆ ಇಲ್ಲಿ ಆರ್ಗ್ಯುಮೆಂಟ್ ಪಾಸ್ ಮಾಡ್ತಿದೆ ಬಟ್ ನೋ ರಿಟರ್ನ್ ವ್ಯಾಲ್ಯೂ. ಓಕೆ, ದಿಸ್ ಫಂಕ್ಷನ್ ಟಾಕ್ ಇನ್ಪುಟ್ ಟು ಆರ್ಗ್ಯುಮೆಂಟ್ಸ್ ಬಟ್ ಡಸ್ ನಾಟ್ ರಿಟರ್ನ್ ವ್ಯಾಲ್ಯೂ. ಓಕೆ, ಇಲ್ಲಿ ಡೈರೆಕ್ಟ್ ಆಗ್ಬಿಡ್ತೀನಿ. ವಾಯ್ಡ್ ಪ್ರಿಂಟ್ ಸಮ್ ಅಂತ ಕೊಟ್ಟಿದ್ವಿ, ಇಂಟ್ ಎ ಮತ್ತೆ ಬಿ ಅಂತ ತಗೊಂಡಿದೀವಿ. ಇಲ್ಲಿ ಪ್ರಿಂಟ್ ಮಾಡ್ತಿದೀವಿ. ಓಕೆನಾ? ಇಲ್ಲಿ ನೋಡ್ತಿರ್ಬೋದು ನೀವು, ಇಲ್ಲಿ ಆರ್ಗ್ಯುಮೆಂಟ್ ನ ಪಾಸ್ ಮಾಡಿದೀವಿ ಬಟ್ ರಿಟರ್ನ್ ಟೈಪ್ ಝೀರೋ ಇದೆ. ಓಕೆನಾ? ಇಲ್ಲಿ ಕಾಲಿಂಗ್ ದಿ ಫಂಕ್ಷನ್ ವಿತ್ ಆರ್ಗ್ಯುಮೆಂಟ್ಸ್, ಇಲ್ಲಿ ಆರ್ಗ್ಯುಮೆಂಟ್ಸ್ ನ ಪಾಸ್ ಮಾಡಿದೀವಿ, ಆರ್ಗ್ಯುಮೆಂಟ್ಸ್ ಇದೆ ವಿತ್. ಓಕೆ, ಇಲ್ಲಿ ರಿಟರ್ನ್ ಟೈಪ್ ಏನು ಮಾಡ್ತಿಲ್ಲ. ಮತ್ತೆ ಥರ್ಡ್ ಅಂತ ನೋಡೋದಾದ್ರೆ ಫಂಕ್ಷನ್ ವಿತ್ ನೋ ಆರ್ಗ್ಯುಮೆಂಟ್ಸ್ ಬಟ್ ರಿಟರ್ನ್ ವ್ಯಾಲ್ಯೂ. ಅಂದ್ರೆ ಇಲ್ಲಿ ಈ ಪ್ರೋಗ್ರಾಮ್ ನಲ್ಲಿ ನೋಡೋದಾದ್ರೆ ಇಲ್ಲಿ ನೋ ಆರ್ಗ್ಯುಮೆಂಟ್ಸ್ ಬಟ್ ವ್ಯಾಲ್ಯೂ ರಿಟರ್ನ್ ಮಾಡ್ತಿದೀವಿ. ದಿಸ್ ಟೈಪ್ ಆಫ್ ಫಂಕ್ಷನ್ ಡಸ್ ನಾಟ್ ಟಾಕ್ ಎನಿ ಆರ್ಗ್ಯುಮೆಂಟ್ಸ್ ಬಟ್ ರಿಟರ್ನ್ ವ್ಯಾಲ್ಯೂ. ಓಕೆ, ವ್ಯಾಲ್ಯೂನ ರಿಟರ್ನ್ ಮಾಡ್ತೈತೆ ಅಂತ. ಇಲ್ಲಿ ಗೆಟ್ ನಂಬರ್ ಅಂತ ತಗೊಂಡಿದ್ದೀನಿ. ಫಂಕ್ಷನ್ ವಿತ್ ನೋ ಆರ್ಗ್ಯುಮೆಂಟ್ಸ್ ಬಟ್ ರಿಟರ್ನ್ ವ್ಯಾಲ್ಯೂ. ಇಲ್ಲಿ ರಿಟರ್ನ್ 42 ಅಂತ ಕೊಟ್ಟಿದ್ದೀನಿ. ಇಲ್ಲಿ 42 ಅನ್ನೋದನ್ನ ರಿಟರ್ನ್ ಮಾಡ್ತಾ ಇದೆ. ಓಕೆನಾ? ಇಂಟ್ ಮೇನ್ ಅಂತ ಕೊಟ್ಬಿಟ್ಟು ಇಂಟೀಜರ್ಲೆ ಗೆಟ್ ನಂಬರ್ ಅಂತ ಕೊಟ್ಟು ಕಾಲಿಂಗ್ ದಿ ಫಂಕ್ಷನ್ ಸ್ಟೋರಿಂಗ್ ದಿ ರಿಟರ್ನ್ ವ್ಯಾಲ್ಯೂ. ರಿಟರ್ನ್ ವ್ಯಾಲ್ಯೂ ಇಲ್ಲಿ ಸ್ಟೋರ್ ಮಾಡ್ತಿದ್ವಿ. ಪ್ರಿಂಟ್ ಎಫ್ ನಂಬರ್ನ ಪ್ರಿಂಟ್ ಮಾಡ್ತಿದ್ವಿ. ಓಕೆನಾ? ಇನ್ನು 4ನೇ ಕೇಸಸ್, ಇದರಲ್ಲಿ ಆರ್ಗ್ಯುಮೆಂಟ್ ನು ಪಾಸ್ ಮಾಡ್ತೀವಿ, ರಿಟರ್ನ್ ವ್ಯಾಲ್ಯೂನು ಇದು ಮಾಡ್ತೀವಿ. ಓಕೆನಾ? ದಿಸ್ ಫಂಕ್ಷನ್ ಟಾಕ್ ಆರ್ಗ್ಯುಮೆಂಟ್ಸ್ ಅಂಡ್ ರಿಟರ್ನ್ ಟೈಪ್ಸ್ ರಿಟರ್ನ್ ಆಫ್ ವ್ಯಾಲ್ಯೂ ಬೇಸ್ಡ್ ಆನ್ ದಿ ದೋಸ್ ಆರ್ಗ್ಯುಮೆಂಟ್ಸ್. ಫಂಕ್ಷನ್ ವಿತ್ ಆರ್ಗ್ಯುಮೆಂಟ್ಸ್ ಅಂಡ್ ರಿಟರ್ನ್ ವ್ಯಾಲ್ಯೂ ಅಂದ್ರೆ ಇಲ್ಲಿ ಫಂಕ್ಷನ್ ನ ಹಾಕಿದ್ವಿ ಮತ್ತೆ ಅದರ ಆರ್ಗ್ಯುಮೆಂಟ್ ನ ಹಾಕಿದ್ವಿ, ರಿಟರ್ನ್ ವ್ಯಾಲ್ಯೂನ. ಓಕೆನಾ? ಇಂಟ್ ಮೇನ್ ಅಂತ ಕೊಡ್ತಿದ್ವಿ. ಇಲ್ಲಿ ಇಂಟ್ ರಿಸಲ್ಟ್ ಅಂತ ಮಲ್ಟಿಪಲ್ ಕಾಲಿಂಗ್, ಇಲ್ಲಿ ಫಂಕ್ಷನ್ ನ ಆರ್ಗ್ಯುಮೆಂಟ್ ನ ಕಾಲ್ ಮಾಡ್ತಿದೀವಿ. ಓಕೆನಾ? ಇಲ್ಲಿ ರಿಟರ್ನ್ ನ ಪ್ರಿಂಟ್ ಮಾಡ್ತಿದೀವಿ ಅದ್ರದ್ದು ಏನು ಅನ್ನೋದನ್ನ. ಓಕೆ, ನಾನು ಒಂದು ಚಿಕ್ಕದಾಗಿರೋ ಪ್ರೋಗ್ರಾಮ್ ನ ಮಾಡಿದ್ದೀನಿ, ಅದನ್ನ ತೋರಿಸ್ತೀನಿ ನಿಮಗೆ. ಹಾ, ಓಕೆ, ಇಲ್ಲಿ ನೋಡ್ಬೋದು ವಾಯ್ಡ್ ಡೂ ಸಮ್ ಅಂತ ಕೊಟ್ಟಿದ್ದೀನಿ. ಓಕೆ, ಇಲ್ಲಿ ನೋಡ್ತಿರ್ಬೋದು ವಾಯ್ಡ್ ಅಂತ ಕೊಟ್ಟಿದ್ದೀನಿ. ಏನು ಪ್ಯಾರಾಮೀಟರ್ಸ್ನ ಪಾಸ್ ಮಾಡ್ತಿಲ್ಲ. ನೆಕ್ಸ್ಟ್ ಇಲ್ಲಿ ಪ್ಯಾರಾಮೀಟರ್ಸ್ನ ಆರ್ಗ್ಯುಮೆಂಟ್ನ ಪಾಸ್ ಮಾಡ್ತಿದ್ದೀವಿ. ಇಂಟ್ ಅಂತ ವೇರಿಯಬಲ್ ತಂದಿದ್ದೀವಿ, ಇಲ್ಲಿ ಏನು ಪಾಸ್ ಮಾಡ್ತಿಲ್ಲ. ಇಲ್ಲಿ ಎರಡನ್ನೂ ಪಾಸ್ ಮಾಡ್ತಿದ್ದೀವಿ. ಓಕೆನಾ? ರಿಟರ್ನ್ ಟೈಪ್ನು ಮತ್ತೆ ಆರ್ಗ್ಯುಮೆಂಟ್ನು. ಓಕೆ, ಇಲ್ಲಿ ಬಂದು ನೋಡ್ಬೋದು ನೀವು, ಫಸ್ಟ್ ಅಂತೂ ಸಮ್ ಮಾಡ್ತಿದ್ದೀನಿ. ಓಕೆ, ಫಸ್ಟ್ ಒಂದು 10 + 10 ಅಂತ ಇದು ಒಂದು ಫಸ್ಟ್ ಸಮ್ ಮಾಡ್ತಿದ್ದೀನಿ. ಸೆಕೆಂಡ್ ಅಂತೂ ಮೈನಸ್ ಡಿಫ್ರೆನ್ಸ್ ನೋಡ್ತಿದ್ದೀನಿ ಎರಡಕ್ಕೂ. ನೆಕ್ಸ್ಟ್ ಥರ್ಡ್ ಒಂದು ಬಂದ್ಬಿಟ್ಟು ಇಂಟು ಮಾಡ್ತಿದ್ದೀನಿ. ಫೋರ್ತ್ ಡಿವೈಡೆಡ್ ಬೈ ಮಾಡ್ತೀನಿ. ಅಂದರೆ ಒಂದೇ ಇದರಲ್ಲಿ 4 ಕೇಸಸ್ನು ನಾನು ಮಾಡ್ತಿದ್ದೀನಿ ಫಂಕ್ಷನ್ಸ್ನ ಯೂಸ್ ಮಾಡ್ಕೊಂಡು. ಸಮ್ ಮಾಡೋದು, ಡಿಫ್ರೆನ್ಸು, ಕೋಶೆಂಟ್ ಕಂಡುಹಿಡಿಯೋದು, ಪ್ರಾಡಕ್ಟ್ ಕಂಡುಹಿಡಿಯೋದು, 4ನು ಒಂದೇ ಪ್ರೋಗ್ರಾಮ್ನಲ್ಲಿ ಎಕ್ಸಿಕ್ಯೂಟ್ ಮಾಡ್ತಿದ್ದೀನಿ. ಓಕೆನಾ? ನೋಡ್ಬೋದು, ನಾನಿಲ್ಲಿ ರನ್ ಮಾಡಿ ತೋರಿಸ್ತೀನಿ ಈ ಪ್ರೋಗ್ರಾಮ್ನ, ನೋಡ್ತಿರ್ಬೋದು. ಓಕೆ, ಫಸ್ಟ್ ಅಂತೂ ಸೆಕೆಂಡು ಡಿಫ್ರೆನ್ಸ್ ಏನೂ ಇಲ್ಲ, ಡಿಫ್ರೆನ್ಸು ಮತ್ತು ಪ್ರಾಡಕ್ಟ್ ಕಂಡುಹಿಡಿಯೋದು, ಕೋಶೆಂಟ್ ಕಂಡುಹಿಡಿಯೋದು. ಓಕೆನಾ? ಈ 4 ಕೇಸಸ್ನು ಒಂದೇ ಪ್ರೋಗ್ರಾಮ್ನಲ್ಲಿ ಮಾಡಿಬಿಟ್ಟು ಎಕ್ಸಿಕ್ಯೂಟ್ ಮಾಡಿದ್ದೀನಿ ನಾನು. ಓಕೆ, ಐ ಹೋಪ್ ಕ್ಲಾಸು ಅಂಡರ್ಸ್ಟ್ಯಾಂಡ್ ಆಯಿತು ಅಂತ ಅನ್ಕೊಂತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.